ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಡೇ 12 ರಂಗೋಲಿ ಸೀರೀಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ, ಆದರೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಯಾಕೋ ಒಂಥರ ಬೋರಿಂಗ್ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಬ್ರೇಕ್ ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಮಾಡಿಲ್ಲ, ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. 1 ವೀಕ್ ಆಯಿತು, ನೀವು ನೋಡಿರ್ಬೋದು. ಸೊ ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡೋಣ. ಇವತ್ತು ಎಷ್ಟೊತ್ತಿದ್ರೂ ಮಾಡೇ ಬಿಡೋಣ ಅಂತ ಹೇಳಿ ವಾಯ್ಸ್ ಓವರ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಬನ್ನಿ ಇವತ್ತು ಡೇ 12 ರಂಗೋಲಿ ಸೀರೀಸ್ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ತುಂಬ ರಂಗೋಲಿಗಳನ್ನ ನಾನು ಹಾಕಿದಾಗೆಲ್ಲ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಡೈಲಿ ವ್ಲಾಗ್ಸಲ್ಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಹಿಂದಿನ ರಂಗೋಲಿ ಇದು ಕೂಡ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ರೀತಿ ಕಲರ್ನ ಹಾಕ್ಕೊಂಡು ಡೈಲಿ ರಂಗೋಲಿನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ನಾನು ಮುಂಚೆ ಕಲರ್ನ ಹಾಕೊತಾ ಇರಲಿಲ್ಲ, ಜಸ್ಟ್ ನಾನು ರಂಗೋಲಿನ ಬಿಡಿಸ್ಕೊತಾ ಇದ್ದೆ ಸಿಂಪಲ್ಲಾಗಿ. ಸೊ ಅವಾಗಿನಕ್ಕಿಂತ ಇವಾಗ ಏನೋ ಒಂಥರ ನನಗೆ ಪಾಸಿಟಿವ್ ಫೀಲ್ ಬರ್ತಾ ಇದೆ. ಯಾಕಂತಂದರೆ ಆ ಒಂದು ಕಲರ್ನ ನೋಡಿಕೊಂಡು ನಾವು ಒಳಗಡೆ ಹೊರಗಡೆ ಓಡಾಡೋವಾಗೆಲ್ಲ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಮತ್ತು ನಾವೇ ಹಾಕಿರ್ತೀವಿ ಅಲ್ವಾ, ಅದೊಂಥರ ನೋಡೋದಕ್ಕೇ ನಮ್ಮದೇ ಒಂಥರ ದೃಷ್ಟಿ ಆಗುತ್ತೆ ಆ ರಂಗೋಲಿಗೆ. ಆ ಥರ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಇವತ್ತಿನ ರಂಗೋಲಿ ಈ ರೀತಿಯಾಗಿದೆ. ರಂಗೋಲಿ ಎಲ್ಲ ಹಾಕೊಂಡ್ಮೇಲೆ ನಾನಿವಾಗ ಒಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಆ್ಯಪಲ್ನ ಕೂಡ ಸೇರಿಸ್ಕೊಂಡ್ರೆ ನಿಮಗೆ ABC ಜ್ಯೂಸ್ ಆಗುತ್ತೆ. ಸೊ ಇವತ್ತು ಆ್ಯಪಲ್ ಇರಲಿಲ್ಲ, ಸೊ ಹಂಗಾಗಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಬಳಸ್ಕೊಂಡು ಮಾತ್ರ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಹೆಲ್ತ್ಗೆ ನಿಮಗೆ ತುಂಬಾ ಒಳ್ಳೆಯದು, ಗೊತ್ತೇ ಇರುತ್ತೆ ಅಲ್ವಾ. ನಾನು ಮತ್ತೆ ಸ್ಪೆಷಲ್ಲಾಗಿ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಸೊ ಸ್ಕಿನ್ನಿಗೆ ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಕಣ್ಣಿಗೆ ಒಳ್ಳೆಯದು. ಕ್ಯಾರೆಟು ತುಂಬಾ ಒಂಥರ ನಿಮಗೆ ಈ ಥರ ಹಸಿ ತರಕಾರಿಗಳ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಾನಿಲ್ಲಿ 2 ಗ್ಲಾಸ್ ಮಾಡ್ತೀನಿ, ನನ್ನ ಹಸ್ಬೆಂಡಿಗೆ ಕೇಳ್ತೀನಿ, ಅವರು ಕುಡಿಯೋದೇ ಇಲ್ಲ. ಸೊ ಅವರಿಗೆಲ್ಲ ಇಷ್ಟ ಆಗೋದಿಲ್ಲ ಈ ಥರ. ಬಟ್ ಆದರೂ ನಾನು ಫೋರ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ಆದರೂ ಕುಡೀರಿ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಕುಡಿಸ್ತಾ ಇರ್ತೀನಿ. ಬಿಡಲ್ಲ, ಕುಡಿಸಿನೇ ನಾನು ಇದು ಮಾಡ್ತೀನಿ. ಬಿಕಾಸ್ ನನಗೆ ಒಬ್ಳಿಗೆ ಮಾಡ್ಕೊಂಡು ಕುಡಿಯೋದಕ್ಕಿಂತ ಇಬ್ಬರು ಕುಡಿದ್ರೆ ಇಬ್ಬರು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದೊಂದು ಒಪಿನಿಯನ್ ಅಷ್ಟೇ. ಸೊ ಹಂಗಾಗಿ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ನಾನು ಸ್ವಲ್ಪ ಆದರೂ ಫೋರ್ಸ್ ಮಾಡಿ ಕುಡಿಸ್ತೀನಿ, ಬಿಡಲ್ಲ. ಸೊ ಫಸ್ಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಆಮೇಲೆ ಟಿಫಿನಿಗೆ ನೋಡಬೇಕು ಏನಾದರೂ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಇದೆ. ಸೊ ನನ್ನ ಹಸ್ಬೆಂಡ್ಗೆ ಬೇರೆ ಏನಾದರೂ ಮಾಡಿಕೊಡ್ತೀನಿ, ಮತ್ತು ನಾನೇನಾದರೂ ಸಲಾಡ್ ಅಥವಾ ರಾಗಿ ಮಾಲ್ಟ್ನ ಮಾಡ್ಕೊಂಡು ಕುಡಿತೀನಿ. ಸೊ ಬೆಳಿಗ್ಗೆ ನಾನು ಇದನ್ನು ಕುಡಿತಾ ಇದ್ದೀನಿ ಅಲ್ವಾ, ಬೇಗನೆ ಕುಡಿತಾ ಇದ್ದೀನಿ. 8 o'clock ಆಗಿತ್ತು ಅಂತ ಅನಿಸುತ್ತೆ. ಬಿಸಿಲು ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ನಮ್ಮ ಕಿಚನಲ್ಲಿ ಡೈರೆಕ್ಟಾಗಿ ಫೇಸ್ಗೆ ಬಿಸಿಲು ಬರುತ್ತೆ, ಚೆನ್ನಾಗಿರುತ್ತೆ ಒಂದು ರೀತಿ. ಬಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಒಂಥರ ಕ್ಲಿಯರ್ ಅಂತ ಅನಿಸೋದಿಲ್ಲ. ನನಗೆ ಸ್ವಲ್ಪ ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಬಿಸಿಲು ನಮಗೆ ಡೈರೆಕ್ಟಾಗಿ ಬರುತ್ತೆ, ಅದೊಂದು ಪಾಸಿಟಿವ್ ಫೀಲ್ ಬರುತ್ತೆ, ಪಾಸಿಟಿವ್ ಎನರ್ಜಿ ಥರ ಅಂತ ಅನಿಸುತ್ತೆ. ಸೊ ಇಷ್ಟೇ. ನೋಡಬೇಕು ಇವಾಗ ಜ್ಯೂಸ್ ಮಾಡಿಕೊಂಡು ನಾನೇನಾದರೂ ರಾಗಿ ಮಾಲ್ಟ್ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ, 10-10:30 ಹಾಗೆ ಮಾಡ್ಕೊಂಡು ಕುಡಿತೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊತೀನಿ. ನಿಮಗೆ ಬೇಡ ಅಂತಂದರೆ ಹಾಗೇನೂ ಕೂಡ ಕುಡಿಬೋದು ನೀವು. ಸಣ್ಣದಾಗಿ ಗ್ರೈಂಡ್ ಆಗಿರುತ್ತೆ ಅಲ್ವಾ, ನೋ ಪ್ರಾಬ್ಲಮ್, ಹಾಗೆ ಕುಡಿಬೋದು. ಬಟ್ ನನಗೆ ಯಾಕೋ ಅದು ಹಾಗೆ ಕುಡಿಯೋದಕ್ಕೆ ಆಗ್ತಿಲ್ಲ. ಒಂದು ಸತಿ ಟ್ರೈ ಮಾಡಿದೆ, ಬಟ್ ಅದು ನನಗೆ ಹಾಗೆ ಕುಡಿಯೋದಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ನಾನು ಸ್ಟ್ರೈನ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಪುದೀನ, ಶುಂಠಿ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಶುಂಠಿ ಇತ್ತು, ನನಗೆ ನೆನಪಾಗಿಲ್ಲ ಆ್ಯಡ್ ಮಾಡೋದಕ್ಕೆ. ಸೊ ನೀವು ಅದ್ರ ಜೊತೆಗೆ ಶುಂಠಿ, ಪುದೀನೂ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಕುಕುಂಬರ್ ಇದ್ದರೆ ಕುಕುಂಬರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನಾನು ವೀಕ್ಲಿ 1-2 ಟೈಮ್ಸ್ ಆದರೂ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಒಂದು ಜ್ಯೂಸ್, ಬೀಟ್ರೂಟ್ ಇದ್ದರೆ ಬರೀ ಬೀಟ್ರೂಟನ್ನೇ ಗ್ರೈಂಡ್ ಮಾಡ್ಕೊಂಡು ಕುಡಿತೀನಿ. ವೀಕ್ಲಿ 2 ಟೈಮ್ಸ್, ಡೈಲಿ ಕುಡಿಯೋದಕ್ಕೆ ಆಗ್ತಿಲ್ಲ. ಡೈಲಿ ಅಥವಾ 2 ಡೇಸಿಗೆ ಒನ್ಸ್ ಕುಡಿಬೇಕು ಅಂತ ಅಂದ್ಕೊತೀನಿ, ಬಟ್ ಟೈಮ್ ಬೆಳಿಗ್ಗೆ ಸಾಕಾಗೋದಿಲ್ಲ. ಸೊ ಹಂಗಾಗಿ ಆದಷ್ಟು ವೀಕ್ಲಿ 2 ಟೈಮ್ಸ್ ಅಥವಾ ಸಂಡೇ ಫ್ರೀ ಇದ್ದಾಗ ಸಂಡೇ ಆದರೂ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ ಸ್ಟ್ರೈನ್ ಮಾಡ್ಕೊಂಡಾಗ ಎಷ್ಟು ಇದು ಬಂದಿದೆ ಅಂತ ಹೇಳಿ. ಸೊ ಇದನ್ನು ಸ್ವಲ್ಪ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಅದೇ ರೀತಿ ಮಾಡ್ತೀನಿ ಈ ಥರ. ಇಲ್ಲಾಂದರೆ ಹಾಗೆ ಕೂಡ ನೀವು ಹಾಕೋಬೋದು. ಈ ಜ್ಯೂಸ್ ಜೊತೆಗೆ ಏನೂ ಕೂಡ ಮಿಕ್ಸ್ ಮಾಡೋದಿಲ್ಲ. ನಿಮಗೆ ಹಾಗೆ ಕುಡಿಯೋದಕ್ಕಾಗಲ್ಲ ಅಂದರೆ ಕಲ್ ಸಕ್ಕರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಪಿಂಕ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಏನೂ ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ನಾನು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಸೊ ನಾನು
ಹಾಗೇ ಕುಡ್ಕೊತೀನಿ. ಸೊ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಇದನ್ನು ತೊಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಲಾಸ್ಟಿಗೆ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ, ಲಾಸ್ಟಿಗೆ ತೋರಿಸ್ತೀನಿ ನನ್ನ ಸ್ಕಿನ್ ಯಾವ ಥರ ಗ್ಲೋ ಆಗಿದೆ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಬಿರಿಯಾನಿ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮಶ್ರೂಮ್ ಬಿರಿಯಾನಿಗೆ ನಾನು ಮಸಾಲನ ರುಬ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1-2 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡಿದ್ದೀನಿ. ನೀವು ಕಡಿಮೆನೂ ಕೂಡ ಬಳಸ್ಕೋಬೋದು. ಸೊ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದು 4 ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಇದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ನೆಕ್ಸ್ಟು ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನೂ ಕೂಡ ಸೇರಿಸ್ಕೊಳ್ಳೋಣ. ಮಶ್ರೂಮ್ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಮಶ್ರೂಮ್ನ ನಾನು ಜಾಸ್ತಿ ತಿನ್ನೋದಿಲ್ಲ, ಅಂದರೆ ಮನೆಗೆ ತರೋದಿಲ್ಲ, ಹೊರಗಡೆ ಹೋದಾಗ ತಿಂದಿರ್ತೀವಿ, ಜಾಸ್ತಿ ಮನೆಗೆ ತರೋದಿಲ್ಲ. ಬಟ್ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಸೊ ಹಾಗಾಗಿ ತೊಗೊಂಡು ಬಂದಿದ್ವಿ. ಸೊ ಹಂಗಾಗಿ ಅಪ್ಪಾಜಿ ಬರ್ತ್ಡೇನೂ ಕೂಡ ಇದೆ, ಅವರಿಗೆ ಸ್ಪೆಷಲಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನಿವತ್ತು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಟಾರ್ ಹೂನ ಸೇರಿಸ್ಕೊಂಡಿದ್ದೀನಿ, ಮತ್ತು ಒಂದು 4 ಲವಂಗನ ಸೇರಿಸ್ಕೊಂಡಿದ್ದೀನಿ, ಮತ್ತು ಹಸಿಯಾಗಿರುವಂತಹ ಪಲಾವ್ ಎಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಗಿಡ ಇದೆ, ಸೊ ಹಂಗಾಗಿ ನಾನು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ ಹಸಿದು, ಇಲ್ಲಾಂದರೆ ಡ್ರೈ ಕೂಡ ನೀವು ಹಾಕೋಬೋದು. ಹಾಗೆಯೇ ಒಂದು 2-3 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 2 ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೋನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಡ್ರೈ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಒಂದು ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಎಷ್ಟು ಬೇಕು ಅಂತ ನೋಡಿ ನೀವು ಸೇರಿಸ್ಕೋಬೋದು. ನೆಕ್ಸ್ಟು ನಾನು ಇಲ್ಲಿ ರುಬ್ಬಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಗ್ರೀನಿಶ್ ಕಲರಲ್ಲಿ ಬರುತ್ತೆ, ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿ ಆಗಿರೋದ್ರಿಂದ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ. ಹಾಗೆಯೇ ನಾನು ಇಲ್ಲಿ ಒಂದು 3 ಪ್ಯಾಕೆಟಷ್ಟು ಮಶ್ರೂಮ್ನ ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ಚೆನ್ನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಬಿರಿಯಾನಿ ಮಸಾಲೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 3 ಗ್ಲಾಸಷ್ಟು ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 2-3 ವಿಸಿಲ್, 2 ವಿಸಿಲ್ ಆದರೆ ಸಾಕಾಗತ್ತೆ. ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿ, ಅಂದರೆ ಖಂಡಿತ ಟ್ರೈ ಮಾಡಿ ನೀವು ಮನೆಯಲ್ಲಿ, ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಹೋಟೆಲ್ ಟೇಸ್ಟ್ಗೂ ಕೂಡ ಕಮ್ಮಿ ಇಲ್ಲ ಅಂತ ಅನ್ನಿಸ್ತು, ಅಷ್ಟು ರುಚಿಯಾಗಿತ್ತು ಅಂತ ಹೇಳ್ಬೋದು. ಅಪ್ಪಾಜಿ ಬರ್ತ್ಡೇ ಇತ್ತು, ಸೊ ಹಂಗಾಗಿ ಕೇಕ್ನ ತೊಗೊಂಡೋಗಿ ಕಟ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ವಿ. ಹಾಗೆ ಅಪ್ಪಾಜಿಗೋಸ್ಕರ ಒಂದು ವಾಚ್ನು ಕೂಡ ಗಿಫ್ಟಾಗಿ ತೊಗೊಂಡು ಬಂದಿದ್ವಿ. ಅವ್ರದ್ದು ವಾಚು ಬಿದ್ದು ಒಡೆದೋಗ್ಬಿಟ್ಟಿತ್ತು, ಸೊ ಅವಾಗಿಂದ ಅವರು ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ಶರ್ಟು, ಪ್ಯಾಂಟು ಅದೆಲ್ಲ ಕೊಡ್ಸೋದಕ್ಕಿಂತ ವಾಚ್ ಕೊಡ್ಸೋಣ ಅಂತ ಹೇಳಿ ವಾಚ್ನ ತೊಗೊಂಡೋಗಿದ್ವಿ. ಸೊ ಇವಾಗ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿ ಅವರಿಗೆ ವಾಚ್ನ ಗಿಫ್ಟಾಗಿ ಕೊಟ್ಟು ಊಟ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಹೊರಗಡೆ ಎಲ್ಲೂ ಹೋಗಲಿಲ್ಲ ನಾವು ಊಟ ಮಾಡೋದಕ್ಕೆ. ಸೊ ಇವಾಗ ಸ್ವಲ್ಪ ಅವಾಯ್ಡ್ ಮಾಡೋಣ ಹೊರಗಡೆ ಹೋಗೋದು ಅಂತ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ. ರೀಸೆಂಟಾಗೆ ಹೋಗಿದ್ವಿ ಹೊರಗಡೆ, ಸೊ ಹಂಗಾಗಿ ಹೋಗೋದು ಬೇಡ, ಮನೆಯಲ್ಲೇ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದೆ ನಾನು, ಅದನ್ನೇ ತಿನ್ನೋಣ ಅಂತ ಹೇಳಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ವಾಚ್ ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮಗೆ ಹತ್ತಿರದಿಂದ ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೋದಾಗ ಶೂಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಟೈಟಾನ್ ಕಂಪ್ನಿದು. ಸೊ ಈ ರೀತಿಯಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್. ಹೀಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.